ಸೊ ಫ್ರೆಂಡ್ಸ್, ಈ ವಿಡಿಯೋ ಈ ಬ್ಲೌಸ್ ನೋಡ್ತಾ ಇದ್ದೀರಲ್ಲ, ಈ ಬ್ಲೌಸ್ ಬಂದು ಇದು ಯಾವುದೇ ನಾನು ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ಏನು ತಗೊಂಡಿಲ್ಲ, ಮತ್ತೆ ಬಾಡಿಯಲ್ಲಿ ನೋಡ ಆಲ್ಮೋಸ್ಟ್ ಯಾವುದೇ ಮೆಜರ್ಮೆಂಟ್ ತಗೊಂಡಿಲ್ಲ. ಜಸ್ಟ್ ಒಂದೇ ಒಂದು ಚೆಸ್ಟ್ ತಗೊಂಡಿರೋದಂದ್ರೆ ಚೆಸ್ಟ್ ಮೆಜರ್ಮೆಂಟ್, ಅದು 32 ಇಂಚು ಚೆಸ್ಟ್ ಮೆಜರ್ಮೆಂಟ್. ಆ ಚೆಸ್ಟ್ ಮೆಜರ್ಮೆಂಟ್ ಮೇಲೆನೆ ಎಲ್ಲಾ ಡಿವೈಡ್ ಮಾಡ್ಕೊಂಡು ಫುಲ್ ಬ್ಲೌಸ್ ಈ ಫುಲ್ ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ. ಇದು ಯಾವ ತರ ಕಟಿಂಗ್ ಮಾಡಬಹುದು, ಈ ತರ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಟ್ಟಿದ್ದೀನಿ. ಕಟಿಂಗು ಮತ್ತೆ ಸ್ಟಿಚಿಂಗು, ಯಾವ್ಯಾವ ಪಾಯಿಂಟ್ಸ್ ನ ಯಾವ್ಯಾವ ತರ ನಾವು ಶೋಲ್ಡರ್ ಯಾವ ತರ ತಗೋಬೇಕು, ಆರ್ಮೋಲ್ ಡೌನಿಂಗ್ ಯಾವ ತರ ತಗೋಬೇಕು, ಇದಕ್ಕೆಲ್ಲ ಕ್ರಾಸ್ ಬೆಲ್ಟ್ ಯಾವ ತರ ಕಟ್ ಮಾಡಬೇಕು, ಈ ಟಕ್ಸ್ಗಳು ಇದಾವಲ್ಲ, ಈ ಟಕ್ಸ್ ಮಾರ್ಕಿಂಗ್ಸ್ ಈ ಮೆಜರ್ಮೆಂಟ್ ಗೆ ಯಾವ ತರ ನಾವು ಕಟಿಂಗ್ ಮಾಡಬೇಕು, ಯಾವ ತರ ಮಾರ್ಕಿಂಗ್ ಮಾಡಬೇಕು, ಪ್ರತಿಯೊಂದನ್ನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಹಂಗಾಗಿ ಇವತ್ತು ಯಾರಾದ್ರೂ ನೀವು ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದ್ರೆ ಫಸ್ಟ್ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ಇದೇ ತರ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೊಸ ಹೊಸ ವಿಡಿಯೋಸ್. ನೀವು ಕೂಡ ನೋಡ್ಕೊಂಡು ಕಲೀಲಿಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ಈಸಿ ಆಗುತ್ತೆ. ಯಾಕಂದ್ರೆ ಅವತ್ತಿನ ವಿಡಿಯೋ ನೀವು ಅವತ್ತೇ ನೋಡ್ಕೊಂಡ್ಬಿಟ್ರೆ ನಿಮಗ್ ಕೂಡ ನೋಡ್ಕೊಂಡು ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದ್ ಲೈಕ್ ಮಾಡ್ರಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಮತ್ತೆ ಕಲಿಯೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಂಗೇನೆ ಇದರಲ್ಲಿ ನಾ ಇವತ್ತಿನ ಹೇಳ್ಕೊಟ್ಟಿರೋ ವಿಡಿಯೋದಲ್ಲಿ ನಿಮಗೆ ಯಾವುದೇ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳಬಹುದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡ್ದೇನೆ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡ್ರಿ. ಅಂದ್ರೆ ಈ ಫುಲ್ ಬ್ಲೌಸ್ ಸ್ಟಿಚಿಂಗ್ ಯಾವ ತರ ಮಾಡಬಹುದು ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ. ಇದು ಬಂದು 32 ಇಂಚು ಚೆಸ್ಟ್ ಮೆಜರ್ಮೆಂಟ್. ಇದೇ ತರ ಇವತ್ತೇನ್ ತೋರಿಸಿದೇನೋ ಇದೇ ಮೆಥಡ್ ನಲ್ಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಕಟಿಂಗ್ ಮಾಡಬಹುದು, ಸ್ಟಿಚಿಂಗ್ ಮಾಡಬಹುದು. ಅಂದ್ರೆ ಜಸ್ಟ್ ನೀವು 32 ಇಂಚ್ ಅಷ್ಟೇ ಅಲ್ಲ, ಈ ಮೆಜರ್ಮೆಂಟ್ ಇವತ್ತು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ನೋಡ್ರಿ, ಈ ಪಾಯಿಂಟ್ಸ್ ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾವುದೇ ಬಾಡಿ ಮೆಜರ್ಮೆಂಟ್ ಇದ್ರು ಕೂಡ ಚೆಸ್ಟ್ ಮೆಜರ್ಮೆಂಟ್ ಅದು ಒಂದು ಡಿವೈಡ್ ಮಾಡ್ಕೊಂಡು ಫುಲ್ ನೀವು ಬ್ಲೌಸ್ ನ ಕಟ್ ಮಾಡಬಹುದು. ಸೊ ಅದರಲ್ಲಿ ನಾವು ಏನಂದ್ರೆ ಜಸ್ಟ್ ತೋಳಿಂದ ಉದ್ದ ತಗೋಬೇಕಾಗ್ತೈತಿ, ಆಮೇಲೆ ತೋಳಿಂದ ಲೂಸು ಅಳತಿ ತಗೋಬೇಕಾಗ್ತೈತಿ, ಮತ್ತೆ ಬ್ಲೌಸ್ ಇಂದ ಉದ್ದ ಎಷ್ಟು ಬೇಕಾಗ್ತೈತಿ ಅನ್ನೋದು ಅಳತಿ ಒಂದು ತಗೋಬೇಕಾಗ್ತೈತಿ. ಇಷ್ಟು ಬೇಕಂದ್ರೆ ನೀವು ತಗೋಬಹುದು, ಇಲ್ಲ ಅಂದ್ರೆ ನೀವು ಅದ್ರ ಮೇಲೆನೆ ಡಿವೈಡ್ ಮಾಡ್ಕೊಂಡು ಕಟಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಅದೇ ತರನು ಕಟಿಂಗ್ ಮಾಡಬಹುದು. ನಿಮ್ಗೆಲ್ಲಾನು ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ. ಸೊ ಹಂಗಾಗಿ ವಿಡಿಯೋನೇ ಮಿಸ್ ಮಾಡ್ದೇನೆ, ಮಧ್ಯೆ ಮಧ್ಯೆ ಕಟ್ ಮಾಡ್ದೇನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ. ಇದು ಜಸ್ಟ್ ನಾವು ಒಂದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್, 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ಅದ್ ಒಂದು ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಒಂದೇ ಮೆಜರ್ಮೆಂಟ್ ಇಂದ ಫುಲ್ ಬ್ಲೌಸ್ ಕಟಿಂಗ್ ನ ನಿಮಗೆ ತೋರಿಸ್ತಾ ಇದ್ದೇನೆ. ಹಂಗೆ ಅದನ್ನ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ನಾರ್ಮಲ್ ಬ್ಲೌಸ್ ಪೀಸ್ ಇದೆ, ನಾರ್ಮಲ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಈ ತರ ನನಗೆ ಎಷ್ಟು ಬೇಕು ಬ್ಲೌಸ್ ಕಟಿಂಗ್ ಗೆ ಅಷ್ಟು ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ಫೋಲ್ಡ್ ಮಾಡ್ಕೊಂಡು ಇದನ್ನ ಈ ತರ ನೀಟಾಗಿ ಮಡಿಚ್ಕೊಂತೀನಿ. ಮಡಿಚ್ಕೊಂಡು ಈ ತರ ನೀಟಾಗಿ ಮಡಿಚ್ಕೊಂಡು ಫಸ್ಟ್ ಇಲ್ಲಿ ಅಂಚಿ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಇದು ನಾರ್ಮಲ್ ಬ್ಲೌಸ್ ಗೆ ಅಂದ್ರೆ ಮಡಿಸ್ಬೇಕಂದ್ರೆ 1.5 ಇಂಚ್ ಇಲ್ಲಿ ನಾವು ಮೊದಲೇ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚಿಗೆ ಇಲ್ಲಿ ಮೊದಲು ಮಾರ್ಕ್ ಮಾಡ್ಕೊಂಡು ಇದಕ್ಕೊಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಈ ತರ ಒಂದು ಲೈನ್ ಹಾಕಿ, ಇವಾಗ ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಇದಕ್ಕೆ ಒಂದು 13 ಇಂಚ್ ಉದ್ದ ಇದ್ರೆ ಸಾಕಾಗ್ತದೆ ಬ್ಲೌಸ್ ಇಂದು. 13 ಇಂಚು ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 13.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಬ್ಲೌಸ್ ಇಂದ ಉದ್ದ 13 ಇಂಚು, ಅದಕ್ಕೆ ಅರ್ಧ ಇಂಚ್ ಸೇರಿಸಿ 13.5 ಇಂಚ್ ಮಾರ್ಕ್ ಮಾಡಿದ್ದೀನಿ. ಇವಾಗ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಇದಕ್ಕ ಒಂದು 5.25 ಇಂಚು ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೋಬಹುದು. ಬಟ್ ಈ 1/4 ಇಂಚ್ ಬಿಟ್ಟು ನಾವು 5 ಇಂಚ್ ಕೂಡ ತಗೋಬಹುದು. ಅಂದ್ರೆ ಈ 1/4 ಇಂಚ್ ಇನ್ನ ಹಿಂದ್ಗಡೆ ತಗೊಳೋದ್ರಿಂದ ಇದರಲ್ಲಿ ಇನ್ನ ಒಂದ್ ಸ್ವಲ್ಪ ನೀಟಾಗಿ ಕೂಡುತ್ತೆ. ಈಗ 5.25 ಇಂಚ್ ಬರುತ್ತೆ, ಆ 1/4 ಇಂಚ್ ಬಿಟ್ಟು 5 ಇಂಚ್. ಇಲ್ಲಿ ನಾವು ಶೋಲ್ಡರ್ ಮೆಜರ್ಮೆಂಟ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೋಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್, ಇವಾಗ ಅದರಲ್ಲಿ 6 ಭಾಗ ಮಾಡ್ಬೇಕು. ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೋಬೇಕಂದ್ರೆ 6 ಭಾಗ ಮಾಡಿದಾಗ ಒಂದು ಭಾಗ ಬಂದು 5.25 ಇಂಚ್ ಬರುತ್ತೆ. ಸೊ ಹಂಗಾಗಿ ನಾನು ಇಲ್ಲಿ 1/4 ಇಂಚ್ ಬಿಟ್ಬಿಡ್ತಾ ಇದ್ದೀನಿ. 1/4 ಇಂಚ್ ಬಿಟ್ಟು 5 ಇಂಚಿಗಷ್ಟೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 5 ಇಂಚಿಗಷ್ಟೇ ಮಾರ್ಕ್ ಮಾಡ್ಕೊಳೋದ್ರಿಂದ ಇನ್ನ ನೀಟಾಗಿ ಶೋಲ್ಡರ್ ಕರೆಕ್ಟ್ ಆಗಿ ಕೂಡುತ್ತೆ. ಮತ್ತೆ ಇದರಲ್ಲಿ ರಿಂಕಲ್ಸ್ ಬರೋದು ಆತರ ಏನು ಆಗಂಗಿಲ್ಲ, ಶೋಲ್ಡರ್ ಡ್ರಾಪ್ ಆಗೋದು ಅದೆಲ್ಲ ಆಗಂಗಿಲ್ಲ. ಸೊ ಹಂಗಾಗಿ ಇವಾಗ 5 ಇಂಚು ಶೋಲ್ಡರ್, 5 ಇಂಚು ಆರ್ಮೋಲ್ ಡೌನಿಂಗ್. 32 ಇಂಚು ಚೆಸ್ಟ್ ಮೆಜರ್ಮೆಂಟ್ ಗೆ 5 ಇಂಚು
32 ಇಂಚು 30 ಇಂಚು ಈ ಎರಡು ಮೆಜರ್ಮೆಂಟ್ ಇದ್ರು ಕೂಡ ನೀವು 5 ಇಂಚು ಶೋಲ್ಡರ್ 5 ಇಂಚು ಆರ್ಮೋಲ್ ಡೌನಿಂಗ್ ತಗೋಬಹುದು. ಈ ತರ ಇದನ್ನ ಬಾಕ್ಸ್ ಮಾಡ್ಕೊಂತೀನಿ. ಬಾಕ್ಸ್ ಮಾಡ್ಕೊಂಡು ಇದ್ರ ಒಳಗಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಈ ತರ ಈ ಬಾಕ್ಸ್ ಇದೆಲ್ಲ ಬಾಕ್ಸ್ ಮೂಲಿ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ಆರ್ಮೋಲ್ದು ಶೇಪ್ ನ ಮಾರ್ಕ್ ಮಾಡ್ಕೊಂತೀನಿ. ನೆಕ್ಸ್ಟ್ 5 ಇಂಚ್ ಐತಲ್ಲ, 5 ಇಂಚಿನಲ್ಲಿ 2 ಇಂಚ್ ಮಾತ್ರನೇ ನಾನು ಶೋಲ್ಡರ್ಗೆ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಂತೀನಿ. ಇನ್ನ 3 ಇಂಚ್ ಏನಿದೆ ಆ 3 ಇಂಚಿನ ಶೋಲ್ಡರ್ ಬಿಡ್ತೀನಿ. ಹಂಗೇನೆ ನೆಕ್ ಇಂದು ಉದ್ದ ಬಂದು ಇಲ್ಲಿ 9 ಇಂಚ್ ಇದ್ರು ನಡಿತೈತಿ. ನಾವು 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ಯಾಕಂದ್ರೆ ಅರ್ಧ ಇಂಚ್ ಮೇಲ್ಗಡೆ ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಜಾಯಿಂಟ್ ಮಾಡಕ್ ಅರ್ಧ ಇಂಚ್ ಹೋಗ್ಬಿಡುತ್ತೆ. ಹಂಗಾಗಿ 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. 30 ರಿಂದ 32 ಇಂಚ್ ವರೆಗೂ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನಾವು 9.5 ಇಂಚ್ ವರೆಗೂ ನಾವು ನೆಕ್ ವಿಡ್ತ್ ನೆಕ್ ಇಂದ ಉದ್ದಾನ ಮಾರ್ಕ್ ಮಾಡ್ಕೋಬಹುದು. ಈ ನೆಕ್ ವಿಡ್ತ್ ಬಂದು 2 ಇಂಚ್ ವರೆಗೂ ನಾವು ಇಡಬಹುದು ಅಷ್ಟೇ. ಈ ಶೋಲ್ಡರ್ ಬಂದು 3 ಇಂಚ್ ಇದ್ರೆ ಅರ್ಧ ಇಂಚ್ ಹೊಲಿಬೇಕಂದ್ರೆ ಹೋಗ್ಬಿಡುತ್ತೆ ನಮಗೆ. ಆಮೇಲೆ ಇಲ್ಲಿ ನಾನು ಇವಾಗ ಕರೆಕ್ಟ್ ಆಗಿ ಲೈನ್ ಮೇಲೆನೆ ಕಟ್ ಮಾಡ್ತೇನೆ ನೆಕ್ ನ. ಅವಾಗ ಇಲ್ಲಿ 1/4 ಇಂಚ್ ಹೋದಾಗ ನಮಗೆ ಇಲ್ಲಿ ಕರೆಕ್ಟ್ ಆಗಿ 2.25 ಇಂಚ್ ಅಷ್ಟು ನಮಗಿಲ್ಲೇ ಶೋಲ್ಡರ್ ಉಳಿಯುತ್ತೆ. ಸೊ ಇದ್ರಲ್ಲಿ ಇವಾಗ ಶೇಪ್ ಮಾರ್ಕ್ ಮಾಡ್ಕೊಂತೀನಿ. ರೌಂಡ್ ಶೇಪ್ ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ರೌಂಡ್ ಶೇಪ್ ಮಾಡ್ಕೊಂಡು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನ ಇವಾಗ ನಾನು ಚೆಸ್ಟ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಚೆಸ್ಟ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಅದನ್ನ 4 ಭಾಗ ಮಾಡ್ಕೊಂತೀನಿ. 32 ಇಂಚ್ ಎಲ್ಲಿದೆ ಅದರಲ್ಲಿ ಟೇಪ್ ನಲ್ಲಿ ತರ ಫೋಲ್ಡ್ ಮಾಡ್ಕೊಂತೀನಿ. ಫೋಲ್ಡ್ ಮಾಡ್ಕೊಂಡು ಇನ್ನ ಒಂದು ಫೋಲ್ಡ್ ಮಾಡ್ತೀನಿ. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನ 4 ಭಾಗ ಮಾಡಿದಾಗ 8 ಇಂಚ್ ಬರುತ್ತೆ. 8 ಇಂಚು ನಾನು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಗೆ ಮಾರ್ಕ್ ಮಾಡ್ಕೊಂತೀನಿ. ಇದು ನಾವಿವಾಗ ಬಾಡಿ ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಇನ್ನ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗ್ತೈತಿ. ಯಾಕಂದ್ರೆ ಫಿಟ್ಟಿಂಗ್ ಗೋಸ್ಕರ ಇದು ಅರ್ಧ ಇಂಚು ಬೇಕಾಗ್ತೈತಿ. ಸೊ ಹಂಗಾಗಿ 32 ಇಂಚ್ ನೀವೇನಾದ್ರು ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ 8 ಇಂಚ್ ಬರುತ್ತೆ. ಅದಕ್ಕೆ ಇನ್ನ ಒಂದು ಅರ್ಧ ಇಂಚ್ ಸೇರಿಸಿದ್ರೆ 8.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸೊ ಅದೇ ತರ ಸುತ್ತಳತಿ ಬಂದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಒಂದು 26-28 ಇರುವ ಸ್ವಂತ ಸುತ್ತಳತಿ ಬರುತ್ತೆ. ಇವಾಗ 28 ಸ್ವಂತ ಸುತ್ತಳತಿ ಇದ್ರೆ ಅದನ್ನು ಕೂಡ 4 ಭಾಗ ಮಾಡ್ಕೋಬೇಕು. ಇಂಚು ಸೊಂಟದ ಸುತ್ತಳತಿ ಇದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಬಂದಿರೋ 1 ಭಾಗನ ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. 7 ಇಂಚ್ ಬರುತ್ತೆ. 7 ಇಂಚಿಗೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂತ ಹೇಳ್ತೀನಿ. ಫಸ್ಟ್ ಇದನ್ನ ಲೈನ್ ಹಾಕೊಂಡ್ಬಿಡೋಣ. ಇಲ್ಲಿ ಹಿಂದಿಂದ ಒಂದು ಹುಕ್ಸ್ ಟಕ್ಸ್ ಇಲ್ಲಿ ನಾವು ಹಿಡಿತೇವಲ್ವಾ, ಈ ಟಕ್ಸಿಗೋಸ್ಕರ ಈ 1 ಇಂಚ್ ನಾವು ಇಲ್ಲಿ ಮೊದಲೇನೆ ಮಾರ್ಕ್ ಮಾಡ್ಕೊಂತೇವೆ. ಸೊ ಇಷ್ಟ ಆಯ್ತು. ಇಷ್ಟಿರುತ್ತೆ ಬ್ಯಾಕ್ ಸೈಡ್ದು. ಇದಾದ್ಮೇಲೆ ಈ ಮುಂದ್ಗಡೆ ನಿಮಗೆ ಎಕ್ಸ್ಟ್ರಾ ಎಷ್ಟು ಬಟ್ಟಿ ಬೇಕು ಒಳಗಡೆ ಅಷ್ಟು ಬಟ್ಟಿನ ಬಿಡ್ಬೋದು. ಇಲ್ಲಿ ಬಿಟ್ಟು ಕಟಿಂಗ್ ಮಾಡಬೇಕು. ಇಲ್ಲಿ 1.5 ಇಂಚ್ ನಾನು ಬಿಟ್ಟಿದ್ದೀನಿ. ಇವಾಗ ಇಷ್ಟ ಇರುತ್ತೆ. ಇಷ್ಟಾದ್ಮೇಲೆ ಇದನ್ನ ಕಟಿಂಗ್ ಮಾಡ್ಬೇಕು. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಇಷ್ಟೆಲ್ಲ ಮಾರ್ಜಿನ್ಸ್ ನಾವು ಜಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಸಾಕು. ಇಷ್ಟೆಲ್ಲ ಮಾರ್ಜಿನ್ಸ್ ನಾವು ಅದ್ರ ಮೇಲೆನೆ ಡಿವೈಡ್ ಮಾಡ್ಕೊಂಡು ಮಾಡಬಹುದು. ಇದು ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ ಸೈಡ್ ಪಾರ್ಟ್ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಹಿಂದ್ಗಡೆ ಮಡಿಚ್ ಹೊಲಿಲಿಕ್ಕೆ ಅಲ್ಲಿ ಒಂದು ಈ ತರ ನಾಚ್ ಹಾಕೋಬೇಕು. ಈ ತರ ಇಲ್ಲೊಂದ್ ಸ್ವಲ್ಪ ಬಟ್ಟೆ ಇದನ್ನ ಕಟ್ ಮಾಡ್ಕೋಬೇಕು ಮೂಲಿಗೆ. ಆಮೇಲೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಸೈಡ್ ಒಂದು, ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಸೈಡ್ ಒಂದು ಈ ತರ ಕಟ್ ಮಾಡ್ಕೋಬೇಕು. ಇದು ಇವಾಗ ಮುಂದಿನ ಭಾಗದ ನಾವು ಹಾಕ್ತೇವೆ ಅಂದ್ರೆ ಮುಂದಿನ ಭಾಗದ ಓಪನ್ ಇರುತ್ತಲ್ಲ, ಈ ಓಪನ್ ಸೈಡ್ ಇಂದ ನಮ್ ಕಡೆ ಹಾಕೋಬೇಕು. ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಹಾಕೋಬೇಕು. ಅದ್ರ ಮೇಲೆ ಇದನ್ನ ಬಟ್ಟೆ ಈ ತರ ಹಾಕ್ಬೇಕು. ಹಿಂದಿನ ಭಾಗ ಕಟ್ ಮಾಡಿರ್ತೇವಲ್ಲ ಅದನ್ನ ಈ ತರ ಹಾಕ್ಬೇಕು. ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೇಕು. ನಿಮ್ದೆ ನೀವು ಕಟ್ ಮಾಡಿದ ಬಟ್ಟೆ ಸಾಫ್ಟ್ ಆಗಿ ಏನಾದ್ರು ಇದ್ರೆ ನೀವು ಗುಂಡ್ ಪಿನ್ ಕೂಡ ಹಾಕೋಬಹುದು. ಇದಕ್ಕೆ ಗುಂಡ್ ಪಿನ್ ಕೂಡ ಹಾಕೊಂಡು
ಈ ತರ ಇವಾಗ ಹಿಂದಿನ ಭಾಗದ ಏನ್ ಕಟ್ ಮಾಡಿರ್ತೇವೋ ಮುಂದಿನ ಪಾರ್ಟ್ ಕಟ್ ಮಾಡುವಾಗ ಇದ್ರ ಮೇಲೆ ಹಾಕೋಬೇಕು. ಈ ತರ ಹಾಕೊಂಡು ನೀಟಾಗಿ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿರ್ತೇವಲ್ಲ, ಈ 1.5 ಇಂಚಿಂದ ಮಾರ್ಕ್ ಎಲ್ಲಿ ಬಂದಿರುತ್ತೆ ಅಲ್ಲೊಂದು ಈ ತರ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಚೆಸ್ಟ್ ಪಾಯಿಂಟಿಗೆ, ನೆಕ್ಸ್ಟ್ ಇದೇನ್ ಆರ್ಮೋಲ್ದು ಶೇಪ್ ತೆಗೆದಿರ್ತೇವಲ್ಲ ಈ ಶೇಪ್ ನ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು ನಾವು. ಈ ತರ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಶೋಲ್ಡರ್ದು ಮಾರ್ಕ್ ಮಾಡ್ಕೋಬೇಕು. ಅದೇ ತರ ಈ ಕಡೆ ಸೈಡ್ ಈ ತರ ಕೆಲವೊಂದು ಬಟ್ಟೆ ಜರಿತಾ ಇರ್ತಾವು. ಹಾಗಾಗಿ ನಿಮ್ಮ ಹತ್ರ ಗುಂಡ್ಪಿನ್ ಇದ್ರೆ ಗುಂಡ್ಪಿನ್ ಹಾಕೊಂಡ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಗುಂಡ್ಪಿನ್ ಹಾಕೊಂಡ್ಬಿಟ್ರೆ ಜರಿಯಂಗಿಲ್ಲ, ಆರಾಮಾಗಿ ನಾವು ಕಟ್ ಮಾಡ್ಬೋದು ಈಸಿಯಾಗಿ. ಇಲ್ಲಾಂದ್ರೆ ಈ ತರ ಜೋಡಿಸ್ತಾ ಇರ್ಬೇಕಾಗ್ತೈತೆ ಅದನ್ನ ಬಟ್ಟೆ. ಇಷ್ಟ ಹಾಕೊಂಡಾದ್ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ ನ ತೆಗಿಬಿಡ್ಬೇಕು. ಇಲ್ಲಿ ಒಂದು ಲೈನ್ ಹಾಕಿದೀವಲ್ಲ, ಈ ಲೈನ್ ಸ್ಟ್ರೇಟ್ ಆಗಿ ಈ ತರ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡು ಇವು ಎಲ್ಲವೂ ಇನ್ನೊಂದ್ ಸ್ವಲ್ಪ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಇವಾಗ ನೆಕ್ ಬಿಡ್ತ್ 2 ಇಂಚಿಗೆ ಅಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ ಹಿಂದಿನ ಭಾಗದ್ದು, ಇಲ್ಲಿ ಕೂಡ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ ಗೆ ಒಂದು 6 ಇಂಚು ನೆಕ್ ಇದ್ರು ಕೂಡ ನಡೀತೈತಿ ಮುಂದಿನ ಭಾಗದ್ದು. ಸೊ ಹಂಗಾಗಿ ಇಲ್ಲಿ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ಗೆ ಅರ್ಧ ಇಂಚ್ ಮೊದ್ಲೇ ಬಿಟ್ಕೊಂಡು ಇಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಅಲ್ಲಿ ಮೇಲ್ಗಡೆ ಶೋಲ್ಡರ್ ಅರ್ಧ ಇಂಚ್ ನಾವು ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ 6 ಇಂಚ್ ಉಳಿಯುತ್ತೆ. ಇದರಲ್ಲಿ ಕೂಡ ನೆಕ್ ಇಂದು ಶೇಪ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಎವ್ರಿ ಟೈಮ್ ನಿಮಗೆ ಈ ಬಾಕ್ಸ್ ಇಲ್ಲಿ ಹಾಕಿದ್ರಲ್ಲಿ ಇದ್ರಕ್ಕಿಂತ ಒಳಗಡೆ ಮಾರ್ಕ್ ಮಾಡ್ಕೊಳ್ಳೋಕೆ ಹೇಳ್ತಿದ್ದೆ, ಬಟ್ ನಾ ಇವತ್ತು ಇದ್ರ ಮೇಲೆನೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ನಾನು ನೆಕ್ ಬಿಡ್ತು ಬರೀ 2 ಇಂಚ್ ಅಷ್ಟೇ ಇಟ್ಟಿರೋದು. ಕರೆಕ್ಟ್ ಆಗಿ ಶೋಲ್ಡರ್ಗೆ ಎಲ್ಲದಕ್ಕೂ ಬಿಟ್ಟೆ ನಾ 2 ಇಂಚ್ ಅಷ್ಟೇ ಇಟ್ಟಿದ್ದೀನಿ. ಸೊ ಹಂಗಾಗಿ ಅದ್ರ ಮೇಲೆನೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ತರ. ನೆಕ್ಸ್ಟ್ ಇವಾಗ ಟಕ್ಸ್ ಮಾರ್ಕ್ ಮಾಡೋದು. ಟಕ್ಸ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ನಾವು 4 ಭಾಗ ಮಾಡಿದಾಗ ನಮಗೆ ಎಷ್ಟು ಬಂದಿತ್ತು, 8 ಇಂಚ್ ಬಂದಿತ್ತಲ್ಲ. ಆ 8 ಇಂಚಿನ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಇಲ್ಲಿ ಅರ್ಧ ಇಂಚ್ ಸೇರಿಸಿಕೊಂಡು ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಡಬೇಕು. 8.5 ಇಂಚು 8.5 ಇಂಚು ಮತ್ತೆ ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಇಲ್ಲಿ 8.5 ಇಂಚ್ ಏನ್ ಬಂದಿತ್ತು ಚೆಸ್ಟ್ ಮೆಜರ್ಮೆಂಟ್ 8 ಇಂಚ್ ಬಂದಿತ್ತು. ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ನು ಸೇರಿಸಿಕೊಂಡು 8.5 ಇಂಚು. ಈ 8.5 ಇಂಚ್ ಏನ್ ಬಂದಿದೆ ಇದಕ್ಕಿನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. 8.5 9 9.5 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಈ ಟಕ್ಸಿಂದ ಉದ್ದ ಬಂದು ಒಂದು 2.5 ಇಂಚ್ ಇದ್ರೆ ಸಾಕಾಗ್ತೈತಿ. ಇಲ್ಲಿ ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕೂಡ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೋಸ್ಕರ ಬೇಕು. ಹಾಗಾಗಿ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋಬೇಕು. ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟು ಇಲ್ಲಿ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಮತ್ತೆ ಈ ಚೆಸ್ಟ್ ಮೆಜರ್ಮೆಂಟ್ ಗೆ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಈ ಕಡೆ 1 ಇಂಚು ಈ ಕಡೆ 1 ಇಂಚು ಟಕ್ಸ್ ಮಾರ್ಕ್ ನ ಮಾರ್ಕ್ ಮಾಡ್ಕೋಬೇಕು. ಟಕ್ಸ್ ಹಿಡಿಲಿಕ್ಕೆ ಬಟ್ಟೆನ ಮಾರ್ಕ್ ಮಾಡ್ಕೊಂಡು ಇದನ್ನ ಟಕ್ಸ್ ಇಂದು ಲೈನ್ ಹಾಕೋಬೇಕು ಈ ತರ ಶೇಪ್. ನೆಕ್ಸ್ಟ್ ಈ ಮೂಲೆಯಿಂದ ಈ ಕಡೆ 2 ಇಂಚಿಗೆ ಈ ಕಡೆ 2 ಇಂಚಿಗೆ ಇಲ್ಲಿ ಬಂದು ಈ ಲೈನ್ ಬಂದಿರುತ್ತಲ್ಲ ಈ ಲೈನ್ ಮಧ್ಯದಲ್ಲಿ ಇದು ಈ ಲೈನ್ ಮಧ್ಯದಲ್ಲಿ ಇದನ್ನ ಟಕ್ಸ್ ನ ಮಾರ್ಕ್ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇದ್ದೀರಿ, ಜಸ್ಟ್ ನಾನು ಚೆಸ್ಟ್ ಮೆಜರ್ಮೆಂಟ್ ಒಂದೇ ತಗೊಂಡಿದ್ದೀನಿ. ಆ ಚೆಸ್ಟ್ ಮೆಜರ್ಮೆಂಟ್ 32 ಇಂಚ್ ಇದೆ. ಆ 32 ಇಂಚ್ ಮೇಲೆನೆ ಎಲ್ಲಾ ಡಿವೈಡ್ ಮಾಡ್ಕೊಂಡು ನಾನು ಇದನ್ನ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಯಾವ ತರ ಅಂದ್ರೆ ನಿಮಗೆ ಏನೋ ಯಾರ್ದೋ ಒಬ್ಬರದು ಅಥವಾ ನಿಮ್ ರಿಲೇಷನ್ ಅಲ್ಲೇ ಆಗ್ಲಿ ಯಾವ್ದೋ ಒಂದಾಗ್ಲಿ ನಿಮಗೆ ಏನೋ ಮೆಜರ್ಮೆಂಟ್ಸ್ ಏನು ಗೊತ್ತಿರಂಗಿಲ್ಲ. ಅವಾಗ ನೀವು ಜಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ಒಂದು ಕೇಳ್ಕೊಂಡ್ರೆ ಸಾಕು, ಅದ್ರ ಮೇಲೆ ಡಿವೈಡ್ ಮಾಡ್ಕೊಂಡು ನೀವು ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದು ಇದ್ರಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಂಗೇನೆ ಇವಾಗ ಇದರಲ್ಲಿ ಟಕ್ಸ್ ಇಂದೆಲ್ಲ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಗೋಸ್ಕರ ಹಿಂದಿನ ಭಾಗದ ಲೆಂತ್ ಇರುತ್ತಲ್ಲ ಲೈನ್ ಹಾಕಿದೇವಲ್ಲ ಅಲ್ಲಿಂದ
2 ಇಂಚಿಗೆ ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿ ಸೈಡ್ 2 ಇಂಚಿಗೆ, ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಟಕ್ಸಿಂದ ಮೂಲಿ ಇರುತ್ತಲ್ಲ, ಟಕ್ಸಿಂದ ಮೂಲಿಗೆ ಈ ತರ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಇಷ್ಟು ಮೆಜರ್ಮೆಂಟ್ಸ್ ಇರುತ್ತೆ. ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಈ ಟಕ್ಸಿಂದ ಉದ್ದ ಬಂದು ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿವರೆಗೂ ಸೇರಿಸ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ ಏನ್ ಬಂದಿರುತ್ತೆ ಅದನ್ನ 4 ಭಾಗ ಡಿವೈಡ್ ಮಾಡ್ಕೊಂಡು ಬಂದಿರೋ ಒಂದ್ ಭಾಗಕ್ಕೆ 1.5 ಇಂಚ್ ಸೇರಿಸ್ಕೊಂಡು ಇದನ್ನ ಉದ್ದ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಟಕ್ಸಿಂದ ಉದ್ದ ಬಂದು 2.5 ಇಂಚ್ ಇರ್ಬೇಕಾಗ್ತೈತಿ. ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. 1.5 ಇಂಚ್ ಆದ್ರೂ ಈ ಟಕ್ಸಿಂದ ಉದ್ದ ಇರ್ಬೇಕಾಗ್ತೈತಿ. ಮತ್ತೆ ಈ ಮೂಲಿಯಿಂದ ಈ ಕಡೆ 2 ಇಂಚು, ಈ ಕಡೆ 2 ಇಂಚು, ಇಲ್ಲಿಂದ ಈ 2 ಲೈನಿನ ಮಧ್ಯೆ ಈ ಟಕ್ಸ್ ಇಷ್ಟನ್ನ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ ಕಟಿಂಗ್ ಮಾಡ್ಬೋದು. ಕಡೆ 1/4 ಇಂಚ್ ಬಿಟ್ಟು ಹೊರಗಡೆ ಕಟ್ ಮಾಡ್ಬೇಕು. ಯಾಕಂದ್ರೆ ಲುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಹಚ್ಲಿಕ್ಕೆ 1/4 ಇಂಚ್ ಬಿಟ್ಕೋಬೇಕು. ಮೊದ್ಲೆ ಇವು ಎಲ್ಲಕ್ಕೂ ನಾಚ್ ಹಾಕೊಂಡ್ಬಿಡ್ಬೇಕು. ಈ ತರ ಟಕ್ಸ್ ಇಂದು ಮಾರ್ಕಿಂಗ್ಸ್ ಗೆ ಈ ತರ ನಾಚ್ ಹಾಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಗಿಂತ ಬಂದು ನಾವು ತೋಳ್ ಕಟಿಂಗ್ ಮಾಡ್ಕೊಳ್ಳೋಣ. ಈ ತರ ತೋಳ್ ಕಟಿಂಗ್ಗೋಸ್ಕರ ನೋಡ್ರಿ ಇದು ಡಬಲ್ ಫೋಲ್ಡ್ ಇದೆ. ಇನ್ನೊಂದು ಫೋಲ್ಡ್ ಮಾಡ್ಕೊಂತೀನಿ. ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂತೀನಿ. ಇದರಲ್ಲಿ ಬಟ್ಟಿ ಕಡಿಮೆ ಇದೆ, ಮತ್ತೆ ಇದಕ್ಕೆ ಬಟ್ಟಿ ಜಾಯಿಂಟ್ ಮಾಡ್ಕೋಬೇಕು. ಫಸ್ಟ್ ಈ ಅಂಚಿ ಸೈಡ್ ನಾನು ಏನ್ ಮಾಡ್ತೀನಿ, 1.5 ಇಂಚಿಗೆ ಮೊದ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ 1.5 ಇಂಚು ತೋಳ್ ಕಟಿಂಗ್ ಮಾಡೋ ಟೈಮ್ನಲ್ಲಿ, ಆಮೇಲೆ ಹಿಂದಿನ ಭಾಗದ್ದು ಬ್ಲೌಸ್ ಇಂದ ಹಿಂದಿನ ಭಾಗದ ಕಟ್ ಮಾಡೋ ಟೈಮ್ನಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲೇನೆ ಮಡಿ ಚೊಲಿಬೇಕು ನಾವು. ಹಂಗಾಗಿ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೊಂಡು ಇದಕ್ಕೆ ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ. ಲೈನ್ ಹಾಕೊಂಡು ಬ್ಲೌಸ್ ಇಂದ ತೋಳಿಂದ ಉದ್ದ ಬಂದು 5 ಇಂಚ್ ಇಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಅರ್ಧ ಇಂಚ್ ಬಂದು ನಾವು ತೋಳ್ ಹಚ್ಬೇಕಲ್ಲ, ತೋಳ್ ಹಚ್ಚಕ್ಕೋಸ್ಕರ 5.5 ಇಂಚಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಬೇಕಾಗ್ತೈತಿ. ಅದಕ್ಕೋಸ್ಕರ ನೆಕ್ಸ್ಟ್ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ನಾವು ಇದರಲ್ಲಿ ಬ್ಲೌಸ್ ನಲ್ಲಿ ಡೌನಿಂಗ್ ತಗೋಬೇಕಂದ್ರೆ, ಈ ಶೇಪ್ ತೆಗಿಬೇಕಂದ್ರೆ ಡೌನಿಂಗ್ ತಗೋಬೇಕಲ್ವಾ, ಅದಕ್ಕೋಸ್ಕರ ನಾವು ಇಲ್ಲಿ 3 ಇಂಚಿಗೆ ಡೌನಿಂಗ್ ತಗೋಬಹುದು. 3 ಇಂಚು ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಅದನ್ನು ಸೇರಿಸಿ 3.5 ಇಂಚಿಗೆ ಡೌನಿಂಗ್ ತಗೋಬಹುದು. ಇಂಚು ಚೆಸ್ಟ್ ಮೆಜರ್ಮೆಂಟ್ ಗೆ ನೀವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನಿಂಗ್ ತಗೋಬೇಕಂದ್ರೆ 3 ಇಂಚಿಗೆ ತಗೋಬೇಕು. ಬಟ್ ಇಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೇವಲ್ಲ ತೋಳ್ ಅಟ್ಯಾಚ್ ಮಾಡಕ್ಕೋಸ್ಕರ, ಸೊ ಅದನ್ನು ಸೇರಿಸ್ಕೊಂಡು 3.5 ಇಂಚಿಗೆ ಡೌನಿಂಗ್ ತಗೊಂಡಿದ್ದೀನಿ. ನೆಕ್ಸ್ಟ್ ತೋಳಿಂದ ಲೂಸ್ ಬಂದು 5 ಇಂಚು, 5.5 ಇಂಚು. ತೋಳಿಂದ ಲೂಸ್ ಬಂದು 5.5 ಇಂಚು. ಇಲ್ಲಿ ಇವಾಗ ಅರ್ಧ ಇಂಚ್ ಮಾರ್ಕ್ ಮಾಡ್ಬಿಡ್ತೇನೆ, ನಿಮಗೆ ಕನ್ಫ್ಯೂಸ್ ಇರಂಗಿಲ್ಲ. ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಆಯ್ತಲ್ಲ. ಇಲ್ಲಿ ಇವಾಗ ಆರ್ಮೋಲ್ದು ಶೇಪ್ ನ ನಾವು ಇಲ್ಲಿ ಅಳತಿ ತಗೋಬೇಕು. ಫಸ್ಟ್ ಆರ್ಮೋಲ್ ಇದರಲ್ಲಿ ಎಷ್ಟಿದೆ, ಎಷ್ಟು ಬಂದಿದೆ ಅನ್ನೋದನ್ನ ಅಳತಿ ತಗೋಬೇಕು. ಈ ತರ ಮೇಲ್ಗಡೆ ಅರ್ಧ ಇಂಚ್ ಬಿಡಬೇಕು. ಅರ್ಧ ಇಂಚ್ ಬಿಟ್ಟು ಹಿಂದಿನ ಬಾಗ್ಲಿಂದ ತಗೋಬೇಕು. 7.5 ಇಂಚ್ ಬರ್ತಾ ಇದೆ ಅಲ್ಲ, 7.5 ಇಂಚ್ ಬಂದಾಗ ಇಲ್ಲಿ ನಾವು 7 ಇಂಚಿಗೆ ಮಾರ್ಕ್ ಮಾಡಬೇಕು. ಈ ಲೈನಿಗೆ ಅರ್ಧ ಇಂಚು ಕೆಳಗಡೆ ಲೈನ್ ಐತಲ್ಲ, ಈ ಲೈನಿಗೆ 7 ಇಂಚಿಗೆ ಮಾರ್ಕ್ ಮಾಡಬೇಕು.
ಯಾಕಂದ್ರೆ ನಾವು ಇವಾಗ ಶೇಪ್ ಮಾರ್ಕ್ ಮಾಡುವಾಗ ರೌಂಡ್ ಆಗಿ ಶೇಪ್ ಮಾರ್ಕ್ ಮಾಡ್ಕೊಂತೀವಲ್ವಾ, ಆ ಅರ್ಧ ಇಂಚ್ ಬಂದು ಅಲ್ಲಿಗೆ ಸರಿಗೆ ಹೋಗುತ್ತೆ. ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡು ಇಷ್ಟು ಕಟ್ ಮಾಡ್ಕೊಂಡ್ ಬಿಡ್ತೇನೆ ನಾನು. ಇದ್ರ ಮುಂದೆಗಡೆ ಮತ್ತೆ ಬಟ್ಟೆ ಜಾಯಿಂಟ್ ಮಾಡ್ಕೋಬೇಕು, ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಇದೆ ಇದರಲ್ಲಿ. ಬಟ್ಟೆ ಜಾಯಿಂಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೇಕಾಗ್ತೈತೆ. ಇವಾಗ ಜಸ್ಟ್ ಇದನ್ನಷ್ಟೇ ಕಟ್ ಮಾಡ್ಕೊಬೇಕು. ಇಷ್ಟೇ ತೋಳ್ ಕಟಿಂಗ್ ಇರುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ನಲ್ಲಿ ಇದರಲ್ಲಿ ಬಟ್ಟೆ ಇದೆಲ್ಲ ಇದ್ರಲ್ಲೇನೆ ಕಟ್ ಮಾಡ್ತೀನಿ. ಈ ಕಡೆ ಸೈಡ್ ಕ್ರಾಸ್ ಬೆಲ್ಟ್ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಉಕ್ಸ್ ಪಟ್ಟಿ ಸೈಡ್ ಕ್ರಾಸ್ ಬೆಲ್ಟ್ ಬಂದು 2.5 ಇಂಚ್ ಇರ್ಬೇಕಾಗ್ತೈತಿ. ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚ್ ಇರ್ಬೇಕಾಗ್ತೈತಿ. ಸೊ ಹಂಗಾಗಿ ನಾನಿಲ್ಲಿ ಉಕ್ಸ್ ಪಟ್ಟಿ ಸೈಡ್ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸೈಡ್ ಫಿಟ್ಟಿಂಗ್ ಸೈಡ್ 3 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಅರ್ಧ ಇಂಚ್ ಮೇಲ್ಗಡೆ ಅರ್ಧ ಇಂಚ್ ಮೇಲ್ಗಡೆ ಸ್ಟಿಚಿಂಗ್ ಗೆ ಹೋದಾಗ ನಮಗೆ ಇಲ್ಲಿ ಉಳಿಯೋದು ಈ ಕಡೆ 2.5 ಇಂಚ್ ಉಳಿತೈತಿ, ಆ ಕಡೆ 3 ಇಂಚ್ ಉಳಿತೈತಿ. ಈ ತರ ಮಾರ್ಕ್ ಮಾಡ್ಕೊಂಡು ಸೊಂಟದ ಸುತ್ತಳತೆ ಎಷ್ಟು ಬಂದಿತ್ತು, 7 ಇಂಚ್ ಬಂದಿತ್ತಲ್ಲ, 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಇಷ್ಟು ನಮಗೆ ಕ್ರಾಸ್ ಬೆಲ್ಟ್ ಬರುತ್ತೆ. ನಾವು ಬ್ಲೌಸ್ ನಲ್ಲಿ ಇದು ಅಟ್ಯಾಚ್ ಮಾಡಿದಾಗ ಇಷ್ಟು ಬರುತ್ತೆ. ಇದ್ರ ಮುಂದ್ಗಡೆ ಇದೆಲ್ಲ ಎಕ್ಸ್ಟ್ರಾ ಬಟ್ಟೆ, ಇಷ್ಟು ಎಕ್ಸ್ಟ್ರಾ ಬಟ್ಟೆ. ಇದರಲ್ಲಿ 2 ಪೀಸ್ ಇದೆ, ಇನ್ನ 2 ಪೀಸು ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಇದರಲ್ಲಿ ಬಟ್ಟೆ ಶಾರ್ಟೇಜ್ ಇದೆ, ಹಾಗಾಗಿ ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕು. ಇದು ಕ್ರಾಸ್ ಬೆಲ್ಟ್, ತೋಳು, ಬ್ಯಾಕ್ ಸೈಡ್ ಪಾರ್ಟ್, ಫ್ರಂಟ್ ಸೈಡ್ ಪಾರ್ಟ್. ಇಷ್ಟು ಕಟಿಂಗ್ ಆಯ್ತಲ್ವಾ. ಇವಾಗ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ನಾವು ನಾರ್ಮಲ್ ಬ್ಲೌಸ್ ನ ಇಷ್ಟೆಲ್ಲ ಮಾರ್ಜಿನ್ಸ್ ತಗೊಂಡು ಕಟಿಂಗ್ ಮಾಡ್ಬೇಕು. ಈಗ ಸ್ಟಿಚಿಂಗ್ ಯಾವ ತರ ಮಾಡ್ಕೋಬೇಕು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಹಿಂದಿನ ಭಾಗದಿಂದ ಸ್ಟಾರ್ಟ್ ಮಾಡೋಣ. ಹಿಂದಿನ ಭಾಗದಿಂದ 1.5 ಇಂಚ್ ಬಟ್ಟೆ ಬಿಟ್ಟಿದೀವಲ್ಲ, ಅದರಲ್ಲಿ ಫಸ್ಟ್ ನಾವು ಒಂದು ಅರ್ಧ ಇಂಚ್ ಬಟ್ಟೆನ ಈ ತರ ಮಡಿಚಿ ಒಂದು ಹೊಲಿಗೆ ಹಾಕೊಂಡ್ಬಿಡೋಣ. ಈ ತರ ಪೂರ್ತಿ ಸ್ಟ್ರೇಟ್ ಆಗಿ ಒಂದು ಹೊಲಿಗೆ ಹಾಕೊಂಡ್ಬಿಡ್ಬೇಕು. ಇವಾಗ 1.5 ಇಂಚ್ ನಲ್ಲಿ ಅರ್ಧ ಇಂಚ್ ಮಡಿಚಿ ಹೊಲ್ತಿದೀವಿ. ಇನ್ನ 1 ಇಂಚ್ ಇದೆ ಅಲ್ಲ, 1 ಇಂಚ್ ಪೂರ್ತಿ ಈ ತರ ಫೋಲ್ಡ್ ಮಾಡ್ಬೇಕು. ಪೂರ್ತಿ ಫೋಲ್ಡ್ ಮಾಡಿ ಇಲ್ಲಿ ನೀವು ಕೈ ಹೊಲಿಗೆ ಹಾಕ್ತೀನಿ ಅಂದ್ರೆ ದೊಡ್ಡ ಹೊಲಿಗೆ ಹಾಕ್ಬೇಕು, ಕೈ ಹೊಲಿಗೆ ಹಾಕಲ್ಲ ಅಂದ್ರೆ ಸಣ್ಣ ಹೊಲಿಗೆನ ಹಾಕ್ಬಿಟ್ಟು ಕೈ ಬಿಡ್ಬೇಕು. ಈ ತರ ಇವಾಗ ಈ ಹಿಂದ್ಗಡೆ ಟಕ್ಸ್ ಹಿಡಿಯೋದು ಮಾರ್ಕಿಂಗ್ ಮಾಡಿರ್ತೀವಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಫೋಲ್ಡ್ ಮಾಡಿ ಇಲ್ಲಿ ಟಕ್ಸ್ ಹಿಡಿಬೇಕು. ಇದು ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟಾದ್ರೆ ಕಂಪ್ಲೀಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್. ಇವಾಗ ಮುಂದಿನ ಭಾಗದ ಸ್ಟಿಚ್ ಮಾಡ್ಬೇಕಂದ್ರೆ ಫಸ್ಟ್ ಕರೆಕ್ಟ್ ಆಗಿ ಈ ತರ ನೆಕ್ ಎರಡನ್ನೂ ಜಾಯಿಂಟ್ ಆಗೋ ತರ ಇದರ ಹಾಕೊಂಡು ಇವಾಗ ಇಲ್ಲೆಲ್ಲ ಟಕ್ಸಿನ್ ಮಾರ್ಕ್ಸ್ ಇರುತ್ತಲ್ಲ, ಟಕ್ಸ್ ನ ಇಟ್ಕೊಂಡ್ಬಿಡೋಣ. ಫಸ್ಟ್ ಆಲ್ರೆಡಿ ನಾಚ್ ಹಾಕ್ಬಿಟ್ಟಿರ್ತೀವಿ, ಹಂಗಾಗಿ ಟಕ್ಸಿಂದು ಕರೆಕ್ಟ್ ಆಗಿ ಎಲ್ಲಿ ಹಿಡಿಬೇಕಂದ್ರೆ ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಎಲ್ಲೆಲ್ಲಿ ನಾವು ಟಕ್ಸಿಂದು ನಾಚ್ ಎಲ್ಲ ಹಾಕೊಂಡಿದೀವಿ ಅಲ್ಲಿ ಟಕ್ಸ್
ಈ ತರ 4 ಟಕ್ಸ್ನು ಇಟ್ಕೊಂಡ್ಬಿಡ್ಬೇಕು. ಇದೇ ತರ ನಾ ಇವಾಗ ಇನ್ನೂ ಒಂದು ಕೂಡ ಇಟ್ಕೊಂಡ್ಬಿಡ್ತೇನೆ. ಇವಾಗ ನಾನು 2 ಸೈಡ್ ಇಂದ ಟಕ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ತರ 4 ಟಕ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋಣ. ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೆ ನಾನು ಮೇನ್ ಕ್ಲಾತ್ ನಲ್ಲಿ 2 ಬಟ್ಟೆ ಇದೆ, ಲೈನಿಂಗ್ ನಲ್ಲಿ 2 ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇದರಲ್ಲಿ ಬಟ್ಟೆ ಶಾರ್ಟೇಜ್ ಇತ್ತು, ಹಂಗಾಗಿ 2 ಬಟ್ಟೆ ಕಟ್ ಮಾಡ್ಕೊಂಡು ಈ ತರ ಫಸ್ಟ್ ಮೇನ್ ಕ್ಲಾತ್ ಇರೋದು ಮೇಲ್ಗಡೆ ಬರಬೇಕು, ಲೈನಿಂಗ್ ಇರೋದು ಒಳಗಡೆ ಹೋಗ್ಬೇಕು. ಈ ತರ ಜಾಯಿಂಟ್ ಮಾಡ್ಕೊಂಡು ಕರೆಕ್ಟಾಗಿ ಈ ಮೂಲಿ ಕರೆಕ್ಟಾಗಿ ನೀಟಾಗಿ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ಅರ್ಧ ಇಂಚ್ ಬಟ್ಟೆ ಬಿಟ್ಕೊಂಡು ನಾವು ಇದಕ್ಕೊಂದು ಹೊಲಿಗೆ ಹಾಕೋಬೇಕು. ಈ ತರ ಸ್ವಲ್ಪ ಹೊಲಿದು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ನೀಟಾಗಿ ಕರೆಕ್ಟಾಗಿ ಆ ಶೇಪ್ ನ ಜೋಡಿಸ್ಕೋಬೇಕು. ಕ್ರಾಸ್ ಬೆಲ್ಟ್ ಶೇಪ್ ಹೆಂಗಿದೆ ಅದೇ ತರನೇ ಬರಬೇಕು. ಇದನ್ನ ನಾವ್ ಈ ತರ ಜೋಡಿಸ್ಕೊಂಡಾದ್ಮೇಲೆ ಈ ಕಡೆ ಬಟ್ಟೆ ಇರುತ್ತಲ್ಲ, ಈ ಬಟ್ಟೆ ಏನ್ ಮಾಡ್ಬೇಕು, ಇದನ್ನ ಈ ತರ ಪೂರ್ತಿ ಹಿಂಗ ರೋಲ್ ಮಾಡ್ಬೇಕು. ರೋಲ್ ಮಾಡಿದಾಗ ಈ ಬಟ್ಟೆ ಎರಡು ಹೊರಗಡೆ ಬರುತ್ತಲ್ಲ, ಇದನ್ನೆರಡು ಹಿಂಗ್ ಜಾಯಿಂಟ್ ಮಾಡ್ಬೇಕು. ಜಾಯಿಂಟ್ ಮಾಡಿ ಈ ಕಡೆ ಕೂಡ ಅರ್ಧ ಇಂಚ್ ಬಟ್ಟೆಗೆ ಈ ಕಡೆ ಹೆಂಗ್ ಹೊಲಿಗೆ ಹಾಕಿದೀವಿ ಅದೇ ತರ ಈ ಕಡೆ ಕೂಡ ಅರ್ಧ ಇಂಚ್ ಬಟ್ಟೆಗೆ ಹೊಲಿಗೆ ಹಾಕ್ಬೇಕು. ಇದಕ್ಕೆ ನೀವು ಬೇಕಾದ್ರೆ ಡಬಲ್ ಹೊಲಿಗೆ ಹಾಕೋಬಹುದು. ಡಬಲ್ ಹೊಲಿಗೆ ಹಾಕಿದ್ರೆ ಮೇಲ್ಗಡೆ ಹೊಲಿಗೆ ಹಾಕೋ ಅವಶ್ಯಕತೆ ಇರಂಗಿಲ್ಲ. ಕ್ರಾಸ್ ಬೆಲ್ಟ್ ಓಪನ್ ಮಾಡ್ತೇವಲ್ಲ ಅದ್ರ ಮೇಲ್ಗಡೆ ಕೆಲವೊಬ್ರು ಹೊಲಿಗೆ ಹಾಕಿರ್ತಾರ, ಆತರ ಅವಶ್ಯಕತೆ ಇರಂಗಿಲ್ಲ. ಇವಾಗ ಇದನ್ನ ಹೊರಗಡೆ ತೆಗೆದ್ಬಿಡ್ಬೇಕು. ನೆಕ್ಸ್ಟ್ ಈಗ ಅದೇ ತರ ಸೇಮ್ ನಾನು ಈ ಕಡೆ ಕೂಡ ಅಟ್ಯಾಚ್ ಮಾಡ್ತಿದ್ದೀನಿ. ಬಟ್ ಇದನ್ನ ಅಟ್ಯಾಚ್ ಮಾಡುವಾಗ ಈ ಉಕ್ಸ್ ಪಟ್ಟಿದು ನೆಕ್ ಇರುತ್ತಲ್ಲ, ನೆಕ್ ಶೇಪ್ ಸೈಡ್ ಇಂದ ಅಟ್ಯಾಚ್ ಮಾಡಬೇಕು. ಇದು ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡ್ರಿ, ಇದು ಕ್ರಾಸ್ ಬೆಲ್ಟ್ ಬಂದು ಉಕ್ಸ್ ಪಟ್ಟಿ ಸೈಡ್ ಬರಬೇಕು, ಕಡಿಮೆ ಇರೋದು ಸೈಡ್ ಫಿಟ್ಟಿಂಗ್ ಸೈಡ್ ಬರಬೇಕು. ಆತರ ನೋಡ್ಕೊಂಡು ಫಸ್ಟ್ ಮೇನ್ ಕ್ಲಾತ್ ಇಂದ ಮೇಲ್ಗಡೆ, ಲೈನಿಂಗ್ ಇಂದ ಕೆಳಗಡೆ ಇಟ್ಟು ಸೇಮ್ ಅದು ಹೆಂಗ್ ಹೊಲಿದ್ವಿ ಅದೇ ತರನೇ ಇದನ್ನ ಕೂಡ ಹೊಲಿಬೇಕು. ಸೊ ನೆಕ್ಸ್ಟ್ ಇವಾಗ ಇವೆರಡು ನಾವು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ಕೊಂಡು ಅಟ್ಯಾಚ್ ಆದ್ಮೇಲೆ ಇದಕ್ಕೆ ಉಕ್ಸ್ ಪಟ್ಟಿ, ಉಕ್ಸ್ ಮನಿ ಮಾಡೋ ಪಟ್ಟಿ ಹಚ್ಚಬೇಕು. ಅದಕ್ಕೋಸ್ಕರ ನಾನು ಈ ತರ 2 ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದ್ 2.5 ಇಂಚ್ ಅಷ್ಟು ಅಗಲ ಇದೆ. ಉದ್ದ ಬಂದು ಇದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾನು ಉಕ್ಸ್ ಪಟ್ಟಿ ಮಾಡ್ತೇವಲ್ಲ, ಉಕ್ಸ್ ಮನಿ ಮಾಡ್ತೇವಲ್ಲ ಆ ಪಟ್ಟಿನ ಹಚ್ತೀನಿ. ಈ ತರ ಕೆಳಗಡೆ ಫಸ್ಟ್ ನಾವು ಕಟ್ಟಿಂಗ್ ಮಾಡೋ ಇಟ್ಟಿರೋ ಬಟ್ಟಿನ ಕೆಳಗಡೆ ಇರಬೇಕು, ಮೇಲ್ಗಡೆ ಈ ತರ ಇರಬೇಕು. ಇವಾಗ ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಇಲ್ಲಿ ಒಂದ್ ಸ್ವಲ್ಪ ಬಟ್ಟೆ ಬಿಟ್ಟಿರ್ಬೇಕು. ಈ ಬಟ್ಟೆನ ಈ ತರ ಒಳಗಡೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಹೊಲಿಗೆ ಸ್ವಲ್ಪ ಗುಂಜು ಜಾಸ್ತಿ ಬಿಸ್ತಾ ಇದೆ. ಈ ಕಡೆ ಬಟ್ಟೆ ಇರುತ್ತಲ್ಲ ಹಿಂಗ್ ಸೈಡ್ ತಗೋಬೇಕು. ತಗೊಂಡು ಇಲ್ಲಿ ಒಂದ್ ಅರ್ಧ ಇಂಚ್ ಅಷ್ಟು ಬಟ್ಟೆ ಮಡಚಬೇಕು. ಮಡಿಚಿ ಈಗ ಆಲ್ರೆಡಿ ಮಡಿಚಿ ಹೊಲ್ದಿದೀವಲ್ಲ ಇದ್ರ ಮೇಲೆ ಈ ತರ ಬರ್ಬೇಕಿದು. ಈ ತರ ಇದ್ರ ಮೇಲೆ ಕರೆಕ್ಟ್ ಆಗಿ ಅದ್ರ ಮೇಲೆ ಕೂಡ್ಬೇಕು. ಆತರ ಕೂಡಿಸಿ ಇಲ್ಲಿ ಲಾಸ್ಟ್ ಎಡ್ಜಿಗೆ ಹೊಲಿಗೆ ಹಾಕ್ಬೇಕು. ಎಡ್ಜಿಗೆ ಹಾಕಿದ್ದಾದ್ಮೇಲೆ ಲಾಸ್ಟಿಗೆ ಬಂದ್ಮೇಲೆ ಸೂಜಿ ಸ್ಟಾಪ್ ಮಾಡಿ ಈ ಕಡೆ ಟರ್ನ್ ತಗೊಂಡು ಇಲ್ಲೊಂದ್ ಸ್ವಲ್ಪ ರಫ್ ಮಾಡಿ ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಕಟ್ ಮಾಡಿ ತೆಗೆದು ಇದ್ರ ಮಧ್ಯದಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಬೇಕು. ನೆಕ್ಸ್ಟ್ ಇವಾಗ ಉಕ್ಸ ಹಾಕು ಪಟ್ಟಿ ಮಾಡ್ಬೇಕಂದ್ರೆ ಇದು ಮೇಲ್ಗಡೆ ಇರ್ಬೇಕು. ಇವಾಗ ಹೊಲ್ದಿರೋದು ಮೇಲ್ಗಡೆ ಇರ್ಬೇಕು. ಇದ್ರ ಕೆಳಗಡೆ ಈ ಬಟ್ಟಿನ ಹಾಕ್ಬೇಕು. ಈ ಬಟ್ಟಿನ ಹಾಕಿ ಈ ತರ ಜಾಯಿಂಟ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಒಂದು ಅರ್ಧ ಇಂಚ್ ಬಟ್ಟಿಗೆ ಅಥವಾ ಒಂದು 1/4 ಇಂಚ್ ಬಟ್ಟಿಗೆ ಈಗ ಎಷ್ಟು ಬಿಟ್ಟಿರ್ತಾರೋ ಅಷ್ಟು ಬಟ್ಟಿಗೆ ಇಲ್ಲಿ ಹೊಲಿಗೆ ಹಾಕ್ಬೇಕು.
ಇಲ್ಲಿ ಕೂಡ ಅಷ್ಟೇ ಲಾಸ್ಟ್ ವರೆಗೂ ಹೊಲ್ದಾದ್ಮೇಲೆ ಇಲ್ಲೊಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಕಟ್ ಮಾಡಿ ತೆಗಿಬೇಕು. ಒಂದು ಅರ್ಧ ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಇದನ್ನ ಒಳಗಡೆ ಮಡಿಸ್ಬೇಕು. ಒಳಗಡೆ ಮಡಿಚಿ ಇಲ್ಲಿ ಹೊಲಿಗೆ ಹಾಕ್ಬೇಕು. ಇವಾಗ ಈ ಕಡೆ ಬಟ್ಟೆ ಹಿಂಗ್ ಟರ್ನ್ ತಗೋಬೇಕು. ತಗೊಂಡು ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಬೇಕು. ಹಾಕಿದ್ದಾದ್ಮೇಲೆ ಇವಾಗ ಈ ಕಡೆ ಇಷ್ಟು ಬಟ್ಟೆ ಇದೆ ಅಲ್ವಾ, ಈ ಬಟ್ಟೆ ಇಷ್ಟು ಪೂರ್ತಿ ಈ ಕಡೆ ಹಿಂಗ್ ಒಳಗಡೆ ಮಡಿಚ್ಕೋಬೇಕು. ಇಲ್ಲಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬಿಟ್ಟು ಇಷ್ಟು ಮಡಿಚ್ಕೊಂಡು ಇದನ್ನ ಇನ್ನೊಂದು ಟೈಮ್ ಹಿಂಗ್ ಮಡಿಚ್ಬೇಕು. ಮಡಿಚಿ ಇಲ್ಲಿ ಲಾಸ್ಟಿಗೆ ಹೊಲಿಗೆ ಹಾಕ್ಬೇಕು. ಯಾಕಂದ್ರೆ ಅದು ಉಕ್ಸ ಹಾಕೋ ಪಟ್ಟಿರುತ್ತಲ್ಲ, ಅದು ಸ್ವಲ್ಪ ದಪ್ಪ ಇದ್ರೆ ನೀಟಾಗಿ ಕೂಡುತ್ತೆ. ಹಂಗಾಗಿ ಅಲ್ಲೊಂದ್ ಸ್ವಲ್ಪ ಬಟ್ಟೆ ಒಳಗಡೆ ದಪ್ಪ ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಎಡ್ಜ್ವರೆಗೂ ಹೊಲ್ದಾದ್ಮೇಲೆ ಇದನ್ನು ಕೂಡ ಅಷ್ಟೇ ಹಿಂಗ್ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಇಲ್ಲೊಂದ್ ಸ್ವಲ್ಪ ರಫ್ ಮಾಡಬೇಕು. ಇವಾಗ ಈ ಎರಡು ಪಟ್ಟಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇವೆರಡು ಒಂದ್ ಟೈಮ್ ನಾವು ಈ ತರ ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಬಂದಿದ್ದೇನೆ ಇಲ್ಲ ಅಂತೇಳಿ. ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಸರಿಗೆ ಮಾಡ್ಕೋಬಹುದು, ಬಟ್ ಜಾಸ್ತಿ ಹೆಚ್ಚು ಕಡಿಮೆ ಬರಬಾರ್ದು. ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಜಾಯಿಂಟ್ ಮಾಡ್ಬಿಡ್ಬೇಕು. ಈ ಕಡೆ ಪಾರ್ಟ್ ಈ ಕಡೆ, ಈ ಕಡೆ ಪಾರ್ಟ್ ಈ ಕಡೆ ಹಾಕೊಂಡು ಇಲ್ಲಿ ಜಾಯಿಂಟ್ ಮಾಡ್ಬೇಕು. ಜಾಯಿಂಟ್ ಮಾಡುವಾಗ ತೀರಾ ಬಟ್ಟೆ ಕಡಿಮೆ ಬಿಡಬಾರ್ದು, ಒಂದ್ ಅರ್ಧ ಇಂಚ್ ಆದ್ರೂ ಬಿಡಬೇಕು. ಈ ತರ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಡಬಲ್ ಹೊಲಿಗೆ ಹಾಕಬೇಕು. ಇವಾಗ ಇದಕ್ಕೆ ನಾನು ಪೈಪಿಂಗ್ ಮಾಡ್ತಾ ಇಲ್ಲ, ಎಮ್ಮಿಂಗ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನಾನು ಈ ತರ ಕಾಟನ್ ಬಟ್ಟೆ, ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಕಾಟನ್ ಬಟ್ಟೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಒಂದು 1/4 ಇಂಚ್ ಅಷ್ಟು ಅಗಲ, ಇದು ಅಗಲ, ಇದು ಅಗಲ, ಇದು ಉದ್ದ. ಅಗಲ ಬಂದು 1/4 ಇಂಚ್ ಅಷ್ಟು ಅಗಲ ತಗೊಂಡಿದ್ದೀನಿ. ಉದ್ದ ಬಂದು ಆ ನೆಕ್ಕಿಗೆ ಎಷ್ಟು ಪೀಸ್ ಬೇಕಾಗ್ತಾವೋ ಅಷ್ಟು ಪೀಸ್ ಈ ತರ ಕ್ರಾಸ್ ಆಗಿ ಕಟ್ ಮಾಡ್ಕೊಂತ ಇದ್ದೀನಿ. ಇಷ್ಟು ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನ್ ಮಾಡ್ತೀನಿ, ಇದು ಮೂಲಿ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ತರ ಈ ಮೂಲಿ ಮೇಲೆ ಕ್ರಾಸ್ ಆಗಿ ಈ ತರ ಹಾಕೊಂಡು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂತೀನಿ. ಜಾಯಿಂಟ್ ಮಾಡ್ಕೊಂಡು ಒಂದು ದೊಡ್ಡದು ಇದನ್ನ ರೆಡಿ ಮಾಡ್ಕೊಂತೀನಿ. ಇವಾಗ ಈ 3 ಪೀಸ್ನ ನಾವು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ 3 ಪೀಸ್ನ ಮತ್ತೆ ಈ ಪೀಸ್ಗೆ ಒಂದಕ್ಕೊಂದು ಪೀಸ್ಗೆ ಜಾಯಿಂಟ್ ಮಾಡ್ಕೊಂತೀನಿ. ಇವಾಗ ಇದನ್ನ ಜಾಯಿಂಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಕ್ರಾಸ್ ನಲ್ಲಿನೇ ಜಾಯಿಂಟ್ ಮಾಡ್ಕೊಂತೀನಿ. ಯಾವ್ದು ಕರೆಕ್ಟ್ ಆಗುತ್ತೆ ಈ ತರ ನೋಡ್ಕೊಂಡು ಕ್ರಾಸ್ ಮೇಲಿನೇ ಈ ತರ ಜಾಯಿಂಟ್ ಮಾಡ್ಕೊಂತೀನಿ. ಈ ತರ ಇವಾಗ ನಾನು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಬ್ಲೌಸ್ ನಲ್ಲಿ ಹಚ್ಚೋ ಟೈಮ್ ನಲ್ಲಿ ಇಲ್ಲಿ ಒಳಗಡೆ ಮಡಿಚ್ ಹೊಲ್ದಿರ್ತೇವಲ್ಲ, ಇದು ಉಕ್ಸ್ ಪಟ್ಟಿ ಸೈಡ್ ಉಕ್ಸ್ ಹಾಕ್ತಿವಿ. ಇಲ್ಲಿ ಈ ಕಡೆ ಸೈಡ್ ಇಂದ ಇದನ್ನ ಜಾಯಿಂಟ್ ಮಾಡ್ತಾ ಹೋಗ್ತೀನಿ. ಇದು ಮೇಲ್ಗಡೆ ಬರಬೇಕು ಹೊಲ್ದಿರೋದು. ಈ ತರ ಬಟ್ಟಿ ಇಲ್ಲಿ ಈ ತರ ಇಟ್ಕೊಂಡು ಒಂದು 1/4 ಇಂಚ್ ಅಷ್ಟು ಬಟ್ಟೆಗೆ ಇಲ್ಲೊಂದು ಹೊಲಿಗೆ ಹಾಕೊಂತ ಹೋಗ್ಬೇಕು ಸ್ಟ್ರೇಟ್ ಆಗಿ. ಪೂರ್ತಿ ನೆಕ್ ಕಂಪ್ಲೀಟ್ ನೆಕ್ ಆಗೋವರೆಗೂ ಈ ತರ ಹೊಲಿಬೇಕು. ಬಟ್ ಹೊಲಿಯೋ ಟೈಮ್ ನಲ್ಲಿ ನೀವು ಎಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಬಟ್ಟೆ ನೀವು ಅಲ್ಲಿ ಜಾಯಿಂಟ್ ಮಾಡಿ ಹೊಲಿದಿರ್ತೀರೋ ಅಷ್ಟೇ ಬಟ್ಟೆಗಿನ ಎಲ್ಲಾ ಸೈಡ್ನು ಹೊಲಿಬೇಕು. ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಮಾಡಬಾರ್ದು. ನೆಕ್ ಶೇಪ್ ಎಲ್ಲಿ ಬಂದಿದ್ದೀನಿ ಅಲ್ಲೆಲ್ಲ ಟರ್ನ್ ಮಾಡ್ಕೊಂಡು ಹೊಲಿಬೇಕು. ಇಲ್ಲಿ ನೆಕ್ ರೌಂಡ್ ಶೇಪ್ ಇದೆ, ಇಲ್ಲಿ ನೋಡಿ ನಾನು ಈ ತರ ರೌಂಡ್ ಶೇಪ್ ಇದೆ, ಸ್ವಲ್ಪ ಈ ತರ ಟರ್ನ್ ಮಾಡ್ತಾ ಇದ್ದೀನಿ. ಹೊಲಿಯೋ ಟೈಮ್ ನಲ್ಲಿ ಬಟ್ಟೆ ಯಾವಾಗ್ಲೂ ಜಗ್ಗಬಾರ್ದು, ಜಗ್ಗಿದ್ರೆ ಹೀಸ್ಕೊಂಡ್ಬಿಡುತ್ತೆ. ಹಾಗಾಗಿ ಲೈಟ್ ಆಗಿ ಕೈ ಹಿಡ್ಕೊಂಡು ಹೊಲಿಬೇಕು.
ಲಾಸ್ಟ್ ಎಂಡಿಗೆ ಬಂದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡ್ತಾ ಇರೋದು ಒಂದು ಅರ್ಧ ಇಂಚ್ ಅಷ್ಟು ಬಿಡಬೇಕು, ಬಿಟ್ಟು ಕಟ್ ಮಾಡಿ ನೆಕ್ಸ್ಟ್ ಎಲ್ಲೆಲ್ಲಿ ರೌಂಡ್ ಶೇಪ್ ಇದೆ ನೋಡ್ರಿ ನೆಕ್ ನಲ್ಲಿ ಅಲ್ಲೆಲ್ಲ ಒಂದ್ ಸ್ವಲ್ಪ ಈ ತರ ನಾಚ್ ಹಾಕೋಬೇಕು, ಅಂದ್ರೆ ಆ ರೌಂಡ್ ಶೇಪ್ ಏನಿದೆ ಕರೆಕ್ಟ್ ಆಗಿ ಬರುತ್ತೆ. ಇಷ್ಟ ಈ ತರ ನಾಚ್ ಹಾಕೊಂಡಾದ್ಮೇಲೆ ಇಲ್ಲಿ ಎಷ್ಟು ಬಟ್ಟೆ ನಾವು ಬಟ್ಟೆಗೆ ಹೊಲಿಗೆ ಹಾಕಿದೀವಲ್ಲ ಅದಿಷ್ಟು ಆ ಬಟ್ಟೆ ಮೇಲೆ ಅದ್ ಎಷ್ಟು ಬಟ್ಟೆ ಇರುತ್ತೆ ಅಷ್ಟ್ರ ಮೇಲೆ ಈ ತರ ಮಡಚ್ಬೇಕು. ಇದನ್ನ ಮಡಿಚಿ ಇಲ್ಲಿ ಒಂದ್ ಹೊಲಿಗೆ ಹಾಕೊಂಡು ಹೋಗ್ಬೇಕು. ಇವಾಗ ಮಧ್ಯದಲ್ಲಿ ಹಾಕ್ಬೇಕು ಹೊಲಿಗೆ. ಈ ತರ ಪೂರ್ತಿ ಬಟ್ಟಿನ ಇಲ್ಲಿ ಒಳಗಡೆ ಎಷ್ಟು ನಾವು ಬಟ್ಟೆ ಬಿಟ್ಟು ಹೊಲಿದ್ವಿ ಅದ್ರ ಮೇಲೆ ಇಷ್ಟು ಈ ತರ ಮಡಿಚಿ ಇಲ್ಲಿ ಹೊಲಿಗೆ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಇರುತ್ತೆ ನೋಡ್ರಿ, ಈ ಕಡೆ ಈ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ಬೇಕು. ಪೂರ್ತಿ ಕಟ್ ಮಾಡಿ ತೆಗೆದು ಆಮೇಲೆ ಅದನ್ನ ಮಡಿಚಿ ಹೊಲಿಬೇಕು. ಕಟ್ ಮಾಡೋ ಟೈಮ್ನಲ್ಲಿ ಮತ್ತೆ ಬ್ಲೌಸ್ ಕಟ್ ಮಾಡಿಬಿಡ್ಬಾರ್ದು, ನಿಧಾನಕ್ಕಿಲೆ ನೋಡ್ಕೊಂಡು ಈ ತರ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನಿಷ್ಟು ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೆಕ್ಸ್ಟ್ ಇವಾಗ ಈ ತರ ಎಕ್ಸ್ಟ್ರಾ ಬಟ್ಟೆ ಇರೋದಿಷ್ಟು ಕಟ್ ಮಾಡಿ ತೆಗೆದ್ಮೇಲೆ ಇದು ಈ ತರ ಆಗುತ್ತೆ. ಇದನ್ನ ಏನ್ ಮಾಡ್ಬೇಕು, ಇದು ಪೂರ್ತಿ ಒಳಗಡೆ ಮಡಿಸ್ಬೇಕು. ಒಳಗಡೆ ಮಡಿಚಿ ಇವಾಗ ನೀವು ಹಿಂಗೆ ಕೈವಲಿಗೆನೂ ಹಾಕ್ಬೋದು ಇದಕ್ಕೆ, ಬಟ್ ಹಿಂಗೆ ಕೈವಲಿಗೆ ಹಾಕಕ್ ಹೋದ್ರೆ ಇದು ಜರಿತಾ ಇರುತ್ತೆ, ನೀಟಾಗಿ ಕೂಡಂಗಿಲ್ಲ. ಹಾಗಾಗಿ ಈ ತರ ಹಿಂಗ್ ಮಡಿಚಬೇಕು. ಇಲ್ಲಿ ಒಂದು ದೊಡ್ಡ ಹೊಲಿಗೆ ಹಾಕ್ಬೇಕು, ಮಧ್ಯದಲ್ಲಿ ಒಂದು ದೊಡ್ಡ ಹೊಲಿಗೆ ಹಾಕ್ಬೇಕು, ಪೂರ್ತಿ ಸುತ್ತು ಕಡೆನೂ ಹಾಕ್ಬೇಕು. ಕೈವಲಿಗೆ ಹಾಕಿದಾದ್ಮೇಲೆ ಆ ಹೊಲಿಗೆನ ಬಿಚ್ಚಿಬಿಡ್ಬೇಕು. ಈ ತರ ದೊಡ್ಡ ಹೊಲಿಗೆ ಹಾಕೋದ್ರಿಂದ ಕೈ ಹೊಲಿಗೆ ಹಾಕೋ ಟೈಮ್ನಲ್ಲಿ ಈಸಿ ಆಗುತ್ತೆ ನಮಗೆ. ಈ ತರ ನಾವು ಇದ್ರ ಮೇಲೆ ಹೊಲಿಗೆ ಹಾಕೊಂಡ್ಬಿಟ್ರೆ ಒಳಗಡೆ ಕೈ ಹೊಲಿಗೆ ಹಾಕೋ ಟೈಮ್ನಲ್ಲಿ ಈಸಿ ಆಗುತ್ತೆ. ಅದಾದ್ಮೇಲೆ ಇದಕ್ಕೆ ಬೀಚ್ ಬಿಡ್ಬೋದು. ನೆಕ್ಸ್ಟ್ ಇವಾಗ ತೋಳಿ ನೋಡ್ಕೊಂಡು, ತೋಳು ಕಟಿಂಗ್ ಮಾಡೋ ಟೈಮ್ನಲ್ಲೇ ಹೇಳಿದ್ದೆ ನಾನು ಬಟ್ಟೆ ಶಾರ್ಟೇಜ್ ಇದೆ ಅಂತೇಳಿ. ಸೊ ಹಂಗಾಗಿ ನಾನು ಇವಾಗ ಈ ತರ 4 ಪೀಸ್ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ 4 ಪೀಸು ಫಸ್ಟ್ ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ ಈ ಕಡೆ. ಆಮೇಲೆ ಇನ್ನೊಂದು ಟೈಮ್ ಶೇಪ್ ಚೆಕ್ ಮಾಡ್ಕೊಳ್ಳಿ. 2 ಪೀಸ್ ನಾನು ನಿಮ್ಗೆ ತೋರಿಸ್ತೇನೆ. ಅದೇ ತರ ಸೇಮ್ ಇನ್ನೊಂದು ಸ್ಲೀವ್ಸ್ ಕೂಡ ನಾನು ಹಾಕ್ತೇನೆ. ಇವು 2 ಪೀಸ್ ಇದೆ ಅಲ್ಲ, ಈ ಕಡೆ 1 ಪೀಸ್ ಈ ಕಡೆ 1 ಪೀಸ್ ಈ ತರ ಹಾಕೋಬೇಕು. ಹಾಕೊಂಡು ಇದನ್ನ ಹೊಲಿಗೆ ಹಾಕ್ಬೇಕು. ಇಲ್ಲಿ ಇವಾಗ ಈ ಕಡೆಯಲ್ಲಿ ಇಲ್ಲಿ ಹೊಲಿಗೆ ಹಾಕೊಂಡಾದ್ಮೇಲೆ ಈ ಕಡೆಯಲ್ಲಿ ಈ ಕಡೆ ಇದೆಲ್ಲ ಈ ಕಡೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಇಲ್ಲಿ ಕೂಡ ಹೊಲಿಗೆ ಹಾಕೋಬೇಕು. ಹೊಲಿಗೆ ಹಾಕೊಂಡಾದ್ಮೇಲೆ ಇಲ್ಲಿ ಏನಾದ್ರು ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ರೆ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ಕೊಂಡು ಇದನ್ನ ಹಿಂಗ್ ಟರ್ನ್ ಮಾಡ್ಕೊಳ್ರಿ. ಹಿಂಗ್ ಟರ್ನ್ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ರಿ. ಸೇಮ್ ಅದೇ ತರ ಈ ಕಡೆ ಕೂಡ ಮಾಡಬೇಕು. ಇವಾಗ ಎರಡು ತೋಳಿಗೂ ಈ ತರ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 1.5 ಇಂಚ್ ಬಟ್ಟೆ ಬಿಟ್ಟಿದೀವಲ್ಲ ನಾವು ಕೆಳಗಡೆ, ಈ 1.5 ಇಂಚ್ ಬಟ್ಟೆನಲ್ಲಿ ಫಸ್ಟ್ ಅರ್ಧ ಇಂಚ್ ಬಟ್ಟೆಗೆ ಈ ತರ ಮಡಿಚ್ಕೊಂಡು ಹೊಲಿಗೆ ಹಾಕೊಂಡ್ಬಿಡ್ತೀನಿ 2 ತೋಳಿಗೂನು. ಈ ತರ ಅರ್ಧ ಇಂಚಿಗೆ ಫಸ್ಟ್ ನಾವು ಹೊಲಿಗೆ ಹಾಕೊಂಡಾದ್ಮೇಲೆ ಇನ್ನ 1 ಇಂಚ್ ಬಟ್ಟೆ ಉಳಿದಿರುತ್ತಲ್ಲ, ಈ 1 ಇಂಚ್ ಬಟ್ಟೆನ ಈ ತರ ಮಡಿಸ್ತೇನೆ. ಮಡಿಚಿ ಇಲ್ಲಿ ದೊಡ್ಡ ಹೊಲಿಗೆ ಹಾಕ್ತೇನೆ. ದೊಡ್ಡ ಹೊಲಿಗೆ ಹಾಕಿದ್ರೆ ಇಲ್ಲಿ ಕೂಡ ಅಷ್ಟೇ ಕೈ ಹೊಲಿಗೆ ಹಾಕ್ಬೇಕಲ್ಲ, ಕೈ ಹೊಲಿಗೆ ಹಾಕಕ್ಕೆ ಈಸಿ ಆಗುತ್ತೆ. ಈ ತರ ದೊಡ್ಡ ಹೊಲಿಗೆ ಹಾಕೊಂಡಾದ್ಮೇಲೆ ಈ 2 ತೋಳಿನ ಕರೆಕ್ಟ್ ಆಗಿ ನಾನು ಈ ತರ ಮಡಿಚ್ಕೊಂಡಿದ್ದೀನಿ. ಮಡಿಚ್ಕೊಂಡು 2 ತೋಳನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇವಾಗ ಇದನ್ನ ಕರೆಕ್ಟ್ ಆಗಿ ಆ ಶೇಪ್ ಯಾವ ತರ ಬರಬೇಕು ಆ ತರ ಒಂಚೂರು ಕಟ್ ಮಾಡ್ಕೊಂತೇನೆ. ಯಾಕಂದ್ರೆ ಇಲ್ಲಿ ಬಟ್ಟೆ ಹಚ್ಚೋ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತಲ್ಲ, ಹಾಗಾಗಿ ಇವಾಗ ಶೇಪ್ ಪ್ರಕಾರ ನೀಟಾಗಿ ಒಂದ್ ಸ್ವಲ್ಪ ಕಟ್ ಮಾಡ್ತೇನೆ. ಎಷ್ಟು ಹೆಚ್ಚು ಕಡಿಮೆ ಇದೆ ಆ ಬಟ್ಟೆ ಇಷ್ಟು ಕಟ್ ಮಾಡಿ ತೆಗೆದ್ಬಿಡ್ತೇನೆ. ಕಟ್ ಮಾಡಿ ತೆಗೆದು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಈ ತರ ನಾಚ್ ಹಾಕೊಂಡು ಇವಾಗ ಸ್ಲೀವ್ಸ್ ನ ಜಾಯಿಂಟ್ ಮಾಡ್ತೇನೆ.
ತೋಳ್ ಜಾಯಿಂಟ್ ಮಾಡೋ ಟೈಮ್ನಲ್ಲಿ ಈ ಮಧ್ಯದಲ್ಲಿ ಇಲ್ಲಿ ನಾಚ್ ಹಾಕಿದೀವಲ್ಲ, ಈ ನಾಚನ್ನ ಇಲ್ಲಿ ಕರೆಕ್ಟಾಗಿ ಈ ಶೋಲ್ಡರ್ ಮೇಲೆ ಬರಬೇಕು. ಆ ಥರ ಇಲ್ಲಿ ಹಿಂಗಿಟ್ಟು ಇಲ್ಲಿಂದ ಹೊಲಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಒಂದು ಸೈಡಿಂದ ಹೊಲ್ಕೊಂಡು ಅದಾದ್ಮೇಲೆ ಇನ್ನೊಂದು ಸೈಡಿಂದ ಹೊಲ್ಕೊಂಡ್ಬಿಡ್ತೀನಿ. ಇದನ್ನ ಅಷ್ಟೇ ಶೇಪ್ ಪ್ರಕಾರ ಬರ್ಬೇಕಂದ್ರೆ ನಾವು ಸ್ವಲ್ಪ ಸ್ಲೋ ಆಗಿ ಆ ಶೇಪ್ ಪ್ರಕಾರ ಜೋಡಿಸ್ಕೊಂಡು ಹೊಲಿಬೇಕು. ಈ ಕಡೆಯಿಂದ ಆದ್ಮೇಲೆ ಈ ಕಡೆಯಿಂದ ಹೊಲಿಯುವಾಗ ಹಿಂಗ್ ಟರ್ನ್ ತಗೊಂತೀನಿ. ಟರ್ನ್ ತಗೊಂಡು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಇದೇ ತರ ಸೇಮ್ ಈ ಕಡೆ ಜಾಯಿಂಟ್ ಮಾಡ್ತೀನಿ. ಜಾಯಿಂಟ್ ಮಾಡ್ಕೊಂಡು ಡಬಲ್ ಹೊಲಿಗೆ ಹಾಕ್ತೀನಿ. ಸಿಂಗಲ್ ಹೊಲಿಗೆ ಹಾಕ್ಬಾರ್ದು, ತೋಳಿಗೆ ಡಬಲ್ ಹೊಲಿಗೆ ಹಾಕ್ಬೇಕು. ಇದನ್ನ ಅಷ್ಟೇ ಫಸ್ಟ್ ಶೋಲ್ಡರ್ ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಎರಡು ಕಡೆನೂ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒನ್ ಟೈಮ್ ನಿಮಗೆ ಹಂಗೆ ತೋರಿಸಿದ್ನೆಲ್ಲ ಯಾವ ತರ ಅಟ್ಯಾಚ್ ಮಾಡ್ಕೊಳ್ಳೋದು ಅದೇ ತರ ಸೇಮ್ ಎರಡು ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ ಫಿಟ್ಟಿಂಗ್ ಮಾಡಬೇಕು. ಸೈಡ್ ಫಿಟ್ಟಿಂಗ್ ಮಾಡೋ ಟೈಮ್ನಲ್ಲಿ ಫಸ್ಟ್ ನಾವು ಇವಾಗ ತೋಳಿಂದು ಸುತ್ತಳತಿ ತಗೊಂಡಿರ್ತೇವಲ್ಲ, ತೋಳಿಂದು ಸುತ್ತಳತಿನ ಮಾರ್ಕ್ ಮಾಡ್ಕೋಬೇಕು. ಈ ತರ ಜೋಡಿಸ್ಕೋಬೇಕು ಶೋಲ್ಡರ್ ಮಧ್ಯದಲ್ಲಿ. ತೋಳಿಂದು ಸುತ್ತಳತಿ ಎಷ್ಟು ತಗೊಂಡಿರ್ತೀವಲ್ಲ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಟೇಪ್ ತಗೋಬೇಕು. ಟೇಪ್ ತಗೊಂಡು ನೀವು ತೋಳಿಂದು ಸುತ್ತಳತಿ ಎಷ್ಟು ತಗೊಂಡಿರ್ತೀರಲ್ಲ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ತರ ನಾನು 5.5 ಇಂಚ್ ಇತ್ತು, 5.5 ಇಂಚಿಗೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸ್ಟಿಚ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಎರಡು ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಮತ್ತೆ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಸುತ್ತಳತಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಸ್ವಲ್ಪ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದಾದ್ಮೇಲೆ ಇಲ್ಲಿ ಸುತ್ತಳತಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಎಷ್ಟು 28 ಇಂಚ್ ಇತ್ತು. 28 ಇಂಚಿನ 4 ಭಾಗ ಮಾಡಿದಾಗ ನಮಗೆ ಇಲ್ಲಿ ಎಷ್ಟು 4 ಭಾಗ ಮಾಡಿದ್ರೆ ಒಂದು ಭಾಗ 7 ಇಂಚ್ ಬರುತ್ತಲ್ಲ, ಆ 7 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ಲಿವರೆಗೂ ಸ್ಟಿಚ್ ಮಾಡಬೇಕು. ಅಂದ್ರೆ ಸೊಂಟ ಸುತ್ತಳತೆ ಕೂಡ ಕರೆಕ್ಟ್ ಆಗಿ ಬಂದಿದೆ. ಈ ಕಡೆ ಸೈಡ್ ಮಾರ್ಕ್ ಮಾಡುವಾಗ ಈ ಪಟ್ಟಿ ಹೊರಗಡೆ ನಾವು ಮಾಡಿರ್ತೇವಲ್ಲ, ಉಕ್ಸ್ ಮನಿ ಮಾಡೋ ಪಟ್ಟಿ, ಈ ಪಟ್ಟಿ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಇದೇ ತರ ಸೇಮ್ ಇವಾಗ ಈ ಕಡೆ ಸೈಡ್ ಇಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಕಡೆ ಸೈಡ್ ಅಷ್ಟೇ 5.5 ಇಂಚಿಗೆ ತೋಳಿನ ಸುತ್ತಳತಿ ತಗೊಂಡಿದ್ದೆ. 5.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. 5.5 ಇಂಚ್ ಅಂದ್ರೆ ಎರಡು ಸೈಡ್ ಇಂದ ಸೇರಿ 11 ಇಂಚ್ ಆಗುತ್ತೆ. ಅಲ್ಲಿಂದ ಸ್ಟಿಚ್ ಮಾಡ್ತೀನಿ. ಸ್ವಲ್ಪ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಕರೆಕ್ಟ್ ಆಗಿ ಜೋಡಿಸ್ಕೊಂತೀನಿ. ಇದು ಏನಿರುತ್ತೆ ಇದು ಎರಡು ಸೈಡ್ ಇಂದ ಮೇಲ್ಗಡೆನೆ ಬರಬೇಕು. ಈ ತರ ಜೋಡಿಸ್ಕೊಂಡು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಜೋಡಿಸ್ಕೊಂತೀನಿ. ಸೊ ಇಲ್ಲಿ ಬಂದಾಗ ಇವಾಗ ಕೆಳಗಡೆ ಇದು ಮಾರ್ಕ್ ಮಾಡ್ಕೊಂತೀನಿ. ಕೆಳಗಡೆ ಇದು ಇವಾಗ ಇಲ್ಲಿ ಉಕ್ಸ್ ಹಾಕೋ ಪಟ್ಟಿ ಇದೆಲ್ಲ ಇಲ್ಲಿಂದನೇ ತಗೊಂತಾನೆ. ಅಲ್ಲಿ ಈ ಕಡೆಯಲ್ಲಿ ತಗೊಂಡಾಗ ಒಂದ್ ಸ್ವಲ್ಪ ಇಷ್ಟು ಬಿಟ್ಟು ತಗೊಂಡಿದ್ದೆ, ಯಾಕಂದ್ರೆ ಇದು ಹೊರಗಡೆ ಬಂದಿರುತ್ತೆ ಪಟ್ಟಿ. ಇದು ಉಕ್ಸ್ ಮನಿ ಮಾಡೋ ಪಟ್ಟಿ ನಾವು ಹೊರಗಡೆ ಮಾಡಿರ್ತೇವೆ, ಇದನ್ನ ಒಳಗಡೆನೆ ಮಾಡಿಸಿರ್ತೇವೆ. ಹಾಗಾಗಿ ಇಲ್ಲಿಂದಾನೆ 7 ಇಂಚಿಗೆ ಮಾರ್ಕ್ ಮಾಡ್ಕೊಂತೀವಿ. ಈಗ ಎಲ್ಲಿಗೆ ಬಂದಿತ್ತು ಅಲ್ಲಿಗೆ
ಇಷ್ಟೇ. ಇದ್ರ ಪಕ್ಕದಲ್ಲಿ ಇನ್ನೊಂದು 4 ಹೊಲಿಗೆ ಹಾಕ್ಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ ಬ್ಲೌಸ್. ಫಸ್ಟ್ ನಾವು ಫಿಟ್ಟಿಂಗ್ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಹೊಲ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ಎಕ್ಸ್ಟ್ರಾ ಹೊಲಿಗೆ ಏನಿರುತ್ತೆ ಒಳಗಡೆ ಇನ್ನೊಂದು 4 ಹೊಲಿಗೆ ಎಕ್ಸ್ಟ್ರಾ ಹಾಕ್ಬಿಡ್ಬೇಕು. ಸೊ ಫ್ರೆಂಡ್ಸ್, ನಾನು ಏನ್ ಮಾಡಿದ್ದೀನಿ, ಇದು ಒಂದು ಹೊಲಿಗೆ ಹಾಕಿದಾದ್ಮೇಲೆ ಇಲ್ಲೊಂದೆರಡು ಎಕ್ಸ್ಟ್ರಾ ಹೊಲಿಗೆ ಹಾಕೊಂಡು ಈ ಕಡೆ ಹೊರಗಡೆ ಎಕ್ಸ್ಟ್ರಾ ಇರುತ್ತಲ್ಲ ಬಟ್ಟೆ ಹೆಚ್ಚು ಕಡಿಮೆ ಇರೋ ಬಟ್ಟೆ ಕಟ್ ಮಾಡ್ಕೊಂಡು ಇಲ್ಲೊಂದು ಹೊಲಿಗೆ ಹಾಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಈ ತರ ಜಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಒಂದೇ. ಅದು ಒಂದು ಚೆಸ್ಟ್ ಮೆಜರ್ಮೆಂಟ್ ಇಂದ ಇಡೀ ಬ್ಲೌಸ್ ನ ನಾವು ಯಾವ ತರ ಸ್ಟಿಚ್ ಮಾಡಬಹುದು, ಕಟ್ಟಿಂಗ್ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ತರ ಹೊಸ ಹೊಸ ವಿಡಿಯೋಸ್ ನೋಡ್ಲಿಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ. ಹಂಗೆ ಇವತ್ತಿನ ನಾ ಹೇಳ್ಕೊಟ್ಟಿರೋಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ಕಲಿಯೋರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಮ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು. ಕಮೆಂಟ್ ಮಾಡಿ ನಿಮ್ ಕ್ವಶನ್ ಏನಿದೆ ಅದನ್ನ ನೀವು ಕೇಳಬಹುದು. ಸೊ ಇದೇ ತರ ಸ್ಟಿಚಿಂಗು ಮತ್ತೆ ಕಟ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.